ಮಾಡಿ ನೀವೇ ಎಲ್ಲ ಆಹಾರವನ್ನು ತಯಾರು ಮಾಡಿ ಮೊದಲು ನೀವೇ ಊಟ ಮಾಡಿ ಬರ್ತೀರಾ ಇಲ್ವಲ್ಲ? ಅತಿಥಿಗಳಿಗೆ ಉಣಬಡಿಸುತ್ತೀರಿ. ಹಾಗೆ ಸ್ಥಾನಿಕ ಸ್ವಾಮಿಗಳು ಹೆಚ್ಚು ಮಾತನಾಡುವುದಿಲ್ಲ. ಇತರೆ ನಮ್ಮ ಚಿಂತಕರಿಗೆ, ಸಂಶೋಧಕರಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ, ಅವರಿಗೆ ಶ್ರೀಮಠವಾದ ವೇದಿಕೆಯನ್ನು, ಕಲಾವಿದರಿಗೆ ಅವರಿಗೊಂದು ವೇದಿಕೆಯನ್ನು, ಒಂದು ಅವಕಾಶವನ್ನು ಶ್ರೀಮಠ ನೀಡ್ತು ಬಂದಿದೆ. ಹಾಗಾಗಿ ನಾನು ಹೆಚ್ಚು ಯಾವಾಗಲೂ ಮಾತನಾಡಲಿಕ್ಕೆ ಹೋಗೋದಿಲ್ಲ, ತುಂಬ ಕಡಿಮೆ. ಜೊತೆಗೆ ಸಮಾರಂಭದ ನಂತರ ನೀವೆಲ್ಲ ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಸಾದವನ್ನು ಸ್ವೀಕರಿಸಿದ ನಂತರ ಮನೆಯನ್ನು ತಲುಪಬೇಕು. ಮತ್ತು ಮೇಘರಾಜನನ್ನು ಸಹಿತ ನಾವು ಗಮನದಲ್ಲಿಟ್ಟುಕೊಂಡು ಮಾತನಾಡಬೇಕಾಗುತ್ತದೆ. ಮಳೆ ಯಾವಾಗ ಬರುತ್ತದೆ ಹೇಳಲಿಕ್ಕೆ ಬರುವುದಿಲ್ಲ ಅಲ್ವಾ? ಹಾಗಾಗಿ ನಿಜವಾಗಲೂ ನನಗೆ ಬಹಳ ಖುಷಿಯಾಗ್ತದೆ ಇವತ್ತಿನ ಒಂದು ಸಮಾರಂಭ. ಕಾರಣ ಅಂದರೆ ನಮ್ಮ ಮುಡಿಬಿ ಗುಂಡ್ಯಾರವ್ ಸರ್ ಮಾತನ್ನು ಕೇಳಿ ಅವರು ಒಂದ್ಸಲ ತಾವು ಜೋರಾದ ಚಪ್ಪಳೆ ತಟ್ಟಿ ಧನ್ಯವಾದಗಳು ಹೇಳಬೇಕು. ನನಗೆ ಇಷ್ಟು ದಿವಸ ನಾನು ಅನ್ಕೊಳ್ತಿದ್ದೆ, ಬಸವರಾಜ ಮಾಸ್ಟರ್ ಇದ್ದಾರಲ್ಲ, ಕಾಣ್ತಾ ಇಲ್ಲ ಬಸವರಾಜ ಮಾಸ್ಟರ್, ನಮ್ಮ ಬಸವರಾಜ ಮಾಸ್ಟರೇ ದೊಡ್ಡ ಧ್ವನಿ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿವಸ. ಬಸವರಾಜ ಮಾಸ್ಟರ್ ಮುಡಿಬಿ ಗುಂಡ್ಯಾರ ಮಾತು ಕೇಳಿದ್ರೆ ನಿಮ್ದು ಏನೋ ಅಲ್ಲ ಈಗ ಅನ್ಸಕ್ಕೆ ಹೆಂಗೆ ನಮ್ಮ ಬಸವರಾಜ ಮಾಸ್ಟರೇ ಆರಬಟ್ಟ. ಹಾಗಾಗಿ ನಾವು ನಮ್ಮ ಕಮಿಟಿಯವರು, ನಮ್ಮ ಈರಣ್ಣ ಬೇಲಿಯವರು, ನರಸರೆಡ್ಡಿ ಗೌಡರು, ನಮ್ಮ ಮಠದ ಮಲ್ಲು ರೆಡ್ಡಿ ಮಾಸ್ಟರ್, ನಾಗಭೂಷಣ ಅವಂಟಿಯರವರು, ಇನ್ನು ಕೆಲವರು ನಮ್ಮ ಶಿವಶರಣಪ್ಪ ಚಂದಾಪುರವರು ಹೋದ ವರ್ಷದಿಂದ ಒಂದು ಪ್ಲಾನ್ ಮಾಡಕತ್ತೀವಿ ಮಠದಲ್ಲಿ. ಏನು ಪ್ಲಾನ್ ಮಾಡಕತ್ತೀವಿ ಅಪ್ಪ ಅಂದರೆ, ಈ ಮಳೆ ಬಂದಾಗ ನಿಮಗೆ ಅನಾನುಕೂಲ ಆಗುತ್ತೆ ಕಾರ್ಯಕ್ರಮ ಮಾಡಲಿಕ್ಕೆ, ಕೇಳಲಿಕ್ಕೆ. ಒಂದು ರೂಫ್ ಹಾಕ್ಸ್ಬೇಕಂತ ಒಂದು ಪ್ಲಾನ್ ಮಾಡಕತ್ತೀವಿ ಮಠದ ಮೇಲ್ಭಾಗದಲ್ಲಿ ಒಂದು ರೂಫ್. ಅದು ಮಳೆ ಬಂದರೆ ತೊಂದರೆ ಆಗಂಗಿಲ್ಲ, ಯಾವಾಗಲೂ ಕಾರ್ಯಕ್ರಮ ಮಾಡಿಕೊಡ್ಬೋದು. ಚಿತ್ರದುರ್ಗದ XMLA SK ಬಸವರಾಜನ್ ಅಂತ ಇದ್ದಾರೆ, ಅವರು ಒಂದು 2-3 ಸಲ ಬಂದು ಹೋಗಿದ್ದಾರೆ. ಇಂಜಿನಿಯರ್ ಸಹಿತ ಬಂದು ಪ್ಲಾನ್ ಮಾಡಿದ್ದಾರೆ. ಅದು ಸದ್ಯದಲ್ಲೇ ಕೆಲಸ ಆರಂಭಗೊಳ್ಳುತ್ತದೆ. ಬಟ್ ಇವತ್ತು ನನಗೆ ಅನಿಸ್ತಾ ಇದೆ, ಮುಡಿಬಿ ಗುಂಡ್ಯಾರವ್ ಮಾತು ಕೇಳಿದ ಮೇಲೆ ರೂಫ್ ಹಾಕೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ. ಏನು ಸೀಳ್ಗಿಳಿದೆ ಹೆಂಗಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಅಷ್ಟೊಂದು ಭಾಳ ಏರು ಧ್ವನಿಯಲ್ಲಿ, ಗಟ್ಟಿ ಧ್ವನಿಯಲ್ಲಿ ಅದು ವಿಚಾರಗಳನ್ನು ಹಂಚಿಕೊಂಡು ನಮ್ಮ ಮುಡಿಬಿ ಗುಂಡ್ಯಾರವ್ ಸರ್ ಅವರ ನಮ್ಮ ಒಡನಾಟ ಕಳೆದ ಒಂದು 15-18 ವರ್ಷಗಳಿಂದ ಅವರ ಒಡನಾಟ ಇರ್ತಕ್ಕಂಥದ್ದು. ಯಾವಾಗಾದ್ರೂ ಸೇಡಂ ತಾಲೂಕಿಗೆ ಹೋದಾಗ ನನಗೆ ಅವರು ಭೇಟಿ ಆಗ್ತಾ ಇರ್ತಾರೆ. ಇವತ್ತು ತಾನೇ ನಾನು ಬೆಳಗ್ಗೆ ಕಲಬುರಗಿಗೆ ಹೋಗಿ ಅವರ ಮನೆಗೆ ಹೋಗಿದ್ವಿ. ಭಾಳ ಅವ್ರ ಮನೆಯವರು, ರೇಣುಕಮ್ಮ ತಾಯಿಯವರು ಭಾಳ ಒಳ್ಳೆ ಭಕ್ತಿ ಸಂಪನ್ನರು. ಅವ್ರ ಮನೆಗೆ ಹೋಗಿ ಹಾಗೆ ಕಾರಲ್ಲಿ ಕರೆದುಕೊಂಡು ಬಂದಿವಿ. ನಿಜವಾಗಲೂ ನಮ್ಮ ಮುಡಿಬಿ ಗುಂಡ್ಯಾರವ್ ಸರ್ ಅವರು ಕಲ್ಯಾಣ ನಾಡಿನ ಸಂಶೋಧಕರು ಹೌದು, ಕವಿಗಳು ಹೌದು, ಸಾಹಿತಿಗಳು ಹೌದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅವರು ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಪರಿಷತ್ತಿನ ಅಧ್ಯಕ್ಷರಾಗಿ ಅನೇಕ ಸಾಹಿತ್ಯಿಕ ವಲಯದಲ್ಲಿ ಅನೇಕ ಅಮೋಘವಾದಂಥ ಅವರ ಸೇವೆಯನ್ನು ನಾನು ಮಾಡಿದ್ದನ್ನು ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಅಷ್ಟೆಲ್ಲ ಸೇಡಂ ರಾಷ್ಟ್ರಕೂಟರ ಏನು ಮಳಕೇಡ ಏನಿದೆ, ಮಾನ್ಯಕೇಡ ಏನಿದೆ, ಆ ಕೋಟೆ ಬಗ್ಗೆ ಬಹುದೊಡ್ಡ ಅವರೊಂದು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಆ ರಾಷ್ಟ್ರಕೂಟರ ಮಾನ್ಯಕೇಡ, ಮಳಕೇಡ, ಆ ಕೋಟೆಯನ್ನು ನವೀಕರಣಗೊಳ್ಳುವಲ್ಲಿ ರಾಜಕಾರಣಿಗಳ ಮೇಲೆ ಅನೇಕ ಲೇಖನಗಳನ್ನು, ಪತ್ರಿಕೆಗಳ ಮೂಲಕವಾಗಿ ಲೇಖನಗಳನ್ನು ಬರೆದು ರಾಜಕಾರಣಿಗಳನ್ನು ಕಣ್ಣನ್ನು ತೆರೆಸಿದಂಥ ಕೀರ್ತಿ ನಮ್ಮ ಮುಡಿಬಿ ಗುಂಡ್ಯಾರವ್ ಸಲ್ಲಿಸಬಹುದು. ಇವತ್ತು ರಾಷ್ಟ್ರಕೂಟರ ಮಳಕೇಡ ನೃಪತುಂಗರ ಕೋಟೆ ಒಂದು ರೀತಿಯ ಒಂದಿಷ್ಟು ನವೀಕರಣಗೊಳ್ತಾ ಇರ್ತಕ್ಕಂಥದ್ದು ನಮ್ಮ ಮುಡಿಬಿ ಗುಂಡ್ಯಾರವ್ ಸರ್ ಕಾರಣ ಇರ್ತಕ್ಕಂಥದ್ದು. ಅವರು ಶಿಕ್ಷಕರಾಗಿ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಿಜವಾಗಲೂ ವಿಶ್ವದ ಸಮಸ್ಯೆಗಳಿಗೆ ವಚನ ಸಾಹಿತ್ಯವೇ ಮದ್ದು ಅನ್ನುವಂಥ ವಿಷಯದ ಮೇಲೆ ವಿಷಯವಲೋಕನ ತುಂಬ ಅದ್ಭುತವಾಗಿ ಅವರ ಮಾತನ್ನು ನಾವೆಲ್ಲ ಕೇಳಿದ್ವಿ. ಬಹುತೇಕ ಶರಣರ ನುಲಿಯ ಚಂದಯ್ಯ ಶರಣರು ಮೊದಲು ಮಾಡಿಕೊಂಡು ಶಿವಶರಣ ಅರಳೇನವರು ಬಗ್ಗೆ ಇರುವುದು, ಹಾಗೆಯೇ ಮಡಿವಾಳ ಮಾಚಯ್ಯ ಶರಣರು, ಅಂಬಿಗರ ಚೌಡಯ್ಯ ಶರಣರು, ಅನೇಕ ಶರಣರ ವಚನಗಳನ್ನು ಬಳಸಿಕೊಂಡು ತುಂಬ ಅದ್ಭುತವಾಗಿ ಅವರು ಮಾತನಾಡಿದರು. ಎಷ್ಟು ಅದ್ಭುತವಾಗಿ ಮಾತನಾಡಿದ್ರು ಅಂದರೆ ಅವರು ಅಂತರ್ಮುಖಿಗಳಾದರು. ಅವರು ಸಂಪೂರ್ಣ
ಶರಣ ತತ್ವದ ಮೇಲೆ, ವಚನ ಸಾಹಿತ್ಯದ ಮೇಲೆ ಆಳವಾಗಿ ಒಳಹೊಕ್ಕು ತಮಗೆ ಗೊತ್ತಿಲ್ಲದೆ ರೋಮಾಂಚನವಾಗಿ ಅವರು ಮಾತನ್ನ ನಾವೆಲ್ಲ ಕೇಳಿದ್ವಿ. ಏನು ಬಹುಶಃ ಅವ್ರು ಮಾತನಾಡುವಾಗ ಮೊದಲೆಲ್ಲ ಮಕ್ಕಳು ಗಲಾಟೆ ಮಾಡ್ತಿದ್ರು. ಅವ್ರ ಮಾತು ಪ್ರಾರಂಭ ಆದ್ರೂ ಮಕ್ಕಳು ಗಲಾಟೆನೇ ಬಂದಾಯ್ತು. ನಾನು ಮಾತಾಡಕತ್ತೀನಿ ನೋಡಿ, ನನ್ನ ಮುಂದೆ ಇಟ್ಟು ಮಾತಾಡಕತ್ತೀನಿ, ಎಲ್ಲ ಒಂದು ನನಗೆ ಹುಡುಗರ ಎಲ್ಲ ಒಂದು ಅಷ್ಟು ಅವ್ರ ಮಾತಿನಲ್ಲಿ ಬಹಳ ಗಟ್ಟಿತನ ಇತ್ತು, ಬಹಳಷ್ಟು ಏರು ಧ್ವನಿ ಇತ್ತು, ತುಂಬ ಕಳಕಳಿ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಮುಡಿವಿ ಗುಂಡೇರವ್ವ ಸರ್ ಅವರು ಇವತ್ತು ಬಂದು ಈ ಸಮಾರಂಭದ ಔಚಿತ್ಯವನ್ನು ಕುರಿತು ತುಂಬ ಅದ್ಭುತವಾಗಿ ಮಾತನಾಡಿದರೆ. ಇಂತಹ ಶರಣ ಸಂಶೋಧಕ ಸಾಹಿತಿಗಳು ನಮ್ಮ ಜೊತೆಗೆ, ನಮ್ಮ ಶ್ರೀಮಠದ ಜೊತೆಗೆ ಒಂದು ಅನನ್ಯವಾದಂಥ ಒಡನಾಟವನ್ನು, ಬಾಂಧವ್ಯವನ್ನು ಹೊಂದಿದ್ದು ನಮ್ಮ ಶ್ರೀಮಠದ ಹಿರಿಮೆ, ನಮ್ಮ ಶ್ರೀಮಠದ ಹೆಮ್ಮೆ ಅಂತ ನಾನು ಭಾವಿಸಿಕೊಳ್ತೀನಿ. ಮತ್ತು ಜೊತೆಗೆ ಇವತ್ತು ವಿಶೇಷವಾಗಿ ತಾವೆಲ್ಲ ತಾಯಿಯಂದಿರು ಬಂದಿದ್ರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯಿಂದ ಆದಿಯಾಗಿ ಇನ್ನೂ ಶರಣ ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ